ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ಯಾರಲಲ್ ಮತ್ತೆ ಸೀರೀಸ್ ರೆಸಿಸ್ಟೆನ್ಸ್ ಮೇಲೆ ಇನ್ನೊಂದಷ್ಟು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೀಟಾಗಿ ನೋಡ್ಕೊಳ್ಳಿ. ಕ್ವಶನ್ ಏನ್ ಹೇಳ್ತಾ ಇರೋದು, ಈ ಸರ್ಕ್ಯೂಟ್ ಕನ್ಸಿಸ್ಟ್ ಆಫ್ ಟೂ ಪ್ಯಾರಲಲ್ ರೆಸಿಸ್ಟೆನ್ಸ್ ಹ್ಯಾವಿಂಗ್ ದ ರೆಸಿಸ್ಟೆನ್ಸ್ ಆಫ್ 20 ಓಮ್ ರೆಸಿಸ್ಟೆನ್ಸ್ ಅಂಡ್ 30 ಓಮ್ ರೆಸಿಸ್ಟೆನ್ಸ್ ರೆಸ್ಪೆಕ್ಟಿವ್ಲಿ. ಎರಡು ರೆಸಿಸ್ಟರ್ಗಳಿದಾವೆ, ಅವುಗಳ ರೆಸಿಸ್ಟೆನ್ಸ್ ಒಂದಕ್ಕೆ 20 ಓಮ್ ಇನ್ನೊಂದಕ್ಕೆ 30 ಓಮ್ ರೆಸಿಸ್ಟೆನ್ಸ್ ಇದೆ. ಅವೆರಡು ಕೂಡ ಪ್ಯಾರಲಲ್ ಆಗಿದಾವೆ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಒಂದ್ಸಲಿ ಕ್ವಶನ್ ಓದಿದಾಗ ಕನ್ಫ್ಯೂಸ್ ಆಗ್ಬಿಡುತ್ತೆ. ಏನಿಲ್ಲ, ನೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಕ್ಲಿಯರ್ ಆಗಿ ಕೇಳಿಸ್ಕೊಂತ ಹೋಗಿ ಅಷ್ಟೇ. ರೆಸ್ಪೆಕ್ಟಿವ್ಲಿ ಕನೆಕ್ಟೆಡ್ ಇನ್ ದ ಸೀರೀಸ್ ವಿತ್ ದ 15 ಓಮ್ ರೆಸಿಸ್ಟೆನ್ಸ್. ಆ ಎರಡು ಪ್ಯಾರಲಲ್ ಏನಿರ್ತವೆ ರೆಸಿಸ್ಟರ್ಗಳು, ಅವು 15 ಓಮ್ ರೆಸಿಸ್ಟೆನ್ಸ್ ಇರುವಂತ ಇನ್ನೊಂದು ರೆಸಿಸ್ಟರ್ ಜೊತೆ ಸೀರೀಸ್ ಕನೆಕ್ಟ್ ಆಗಿದಾವೆ. ಇಫ್ ದ ಕರೆಂಟ್ through the 15 ohm resistance is 3 ampere, find the current in the 20 and the 30 ohm resistance, voltage across the complete circuit, total power and the power consumed in all the resistor. ನೀಟಾಗಿ ಸಾಲ್ವ್ ಮಾಡ್ತಾ ಹೋಗೋಣ, ಸರಿನಾ? ಎಸ್. ಸೊ ಇವಾಗ ಫಸ್ಟ್ ಸರ್ಕ್ಯೂಟ್ ಅನ್ನ ಬರ್ಕೋಬೇಕು. ಯಾವ ರೀತಿ? A circuit consists of two parallel resistance having the resistance of 20 ohm and 30 ohm respectively. ಎರಡು ಪ್ಯಾರಲಲ್ ರೆಸಿಸ್ಟರ್ಗಳಿದಾವೆ, ಅವುಗಳ ರೆಸಿಸ್ಟೆನ್ಸ್ ಒಂದಕ್ಕೆ 20 ಇನ್ನೊಂದಕ್ಕೆ 30. ಸೊ ಎ ಅನ್ನೋ ಒಂದು ಪಾಯಿಂಟ್ ಅನ್ನ ತಗೊಂತೀನಿ, ನಾನು ಇಲ್ಲಿಂದ ಶುರು ಮಾಡ್ತೀನಿ. ಸೊ ಎರಡು ಪ್ಯಾರಲಲ್ ರೆಸಿಸ್ಟೆನ್ಸ್ಗಳು ಇರೋದು ನನಗೆ ಗೊತ್ತಾಯ್ತಾ? ಎರಡು ಪ್ಯಾರಲಲ್ ರೆಸಿಸ್ಟೆನ್ಸ್. ಸೊ ಲೆಟ್ ಮಿ ಕಾಲ್ ದಿಸ್ ಎಸ್ R1, ಲೆಟ್ ಮಿ ಕಾಲ್ ದಿಸ್ ಎಸ್ R2, ಸರಿನಾ? R1 ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ? 20 ಓಮ್ ರೆಸಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. R2 ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? 30 ಓಮ್ ರೆಸಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಗೊತ್ತಾಯ್ತಾ ನೀಟಾಗೆ? ಸೊ R1 ವ್ಯಾಲ್ಯೂ ಇಸ್ 20 ಓಮ್ ರೆಸಿಸ್ಟೆನ್ಸ್, R2 ವ್ಯಾಲ್ಯೂ ಇಸ್ 30 ಓಮ್ ರೆಸಿಸ್ಟೆನ್ಸ್, ಬೋತ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ನೆಕ್ಸ್ಟ್, ಕನೆಕ್ಟೆಡ್ ಇನ್ ಸೀರೀಸ್ ವಿತ್ 15 ಓಮ್ ರೆಸಿಸ್ಟೆನ್ಸ್. ಇವೆರಡು ಕೂಡ ಏನಾಗಿದ್ದಾವೆ ಅಂದ್ರೆ ಸೀರೀಸ್ ಕನೆಕ್ಟ್ ಆಗಿದ್ದಾವೆ ವಿತ್ ದ 15 ಓಮ್ ರೆಸಿಸ್ಟೆನ್ಸ್. ಸೊ ಲೆಟ್ ಅಸ್ ಕಾಲ್ ದಿಸ್ ಎಸ್ R3, ಸರಿನಾ? ರೆಸಿಸ್ಟೆನ್ಸ್ R3. ಸೊ ರೆಸಿಸ್ಟರ್ R3 is having the value of 15 ohm resistance which is connected with these two parallel resistances in the series, ಸರಿನಾ? yes. next, if the current flowing through the 15 ohm resistance is 3 ampere. ಸೊ ಇಲ್ಲಿ ಕರೆಂಟ್ ಏನು 15 ಓಮ್ ಮುಖಾಂತರ ಹೋಗುತ್ತಲ್ಲ, ಸೊ ಅದ್ರ ಕರೆಂಟ್ ಎಷ್ಟಿದೆ? 3 ಆಂಪಿಯರ್ ಅಂತ ಹೇಳ್ತಾ ಇದ್ದಾರೆ. ಈಗ ಪ್ರಾಬ್ಲಮ್ ಅನ್ನ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಈಗ ನನ್ನ ಹತ್ರ ಒಂದು ಕರೆಂಟ್ ಇದೆ ಅಂತ ಅನ್ಕೊಳ್ಳಿ, ಕರೆಂಟ್ ಐ ಅಂತ ಕರಿತೀನಿ. ಇಲ್ಲ ಹಿಂಗ್ ಫ್ಲೋ ಆಗುತ್ತೆ. ಫ್ಲೋ ಆದಾಗ ಇಲ್ಲಿ ಇಲ್ಲೊಂಥರ ಡಿವಿಯೇಷನ್ ಬಂದಂಗಾತು, ಅಂದ್ರೆ ಎರಡು ಭಾಗಗಳಾಗಿ ಡಿವೈಡ್ ಆಗುತ್ತೆ. R1 ಒಂದು ಸ್ವಲ್ಪ ಹೋಗುತ್ತೆ, R2 ಒಂದು ಸ್ವಲ್ಪ ಹೋಗುತ್ತೆ. ಗೊತ್ತಾಯ್ತಾ? ಹಿಂಗ್ ಸ್ಟ್ರೈಟ್ ಆಗಿ ಬರ್ತಿದ್ದಂತ ಕರೆಂಟು ಒಂದ್ ಸ್ವಲ್ಪ R1 ಹೋಗುತ್ತೆ, ಒಂದ್ ಸ್ವಲ್ಪ R2 ಹೋಗುತ್ತೆ. ಆಮೇಲೆ ಹಿಂಗ್ ಬಂದ್ಬಿಟ್ಟು ಮತ್ತೆ ಮರ್ಜ್ ಆಗಿ ಈ ತರ ಹೋಗುತ್ತೆ. ಸೊ ಇವಾಗ ಇಲ್ಲಿ ಹೋಗಿ ಇಲ್ಲಿ ಎರಡು ಭಾಗಗಳಾಗಿ ಸ್ಪ್ಲಿಟ್ ಆಗಿ ಮತ್ತೆ ಕನ್ವರ್ಜ್ ಆಗಿ ಹಿಂಗ್ ಹೋಗ್ತಾ ಇದೆ ಅಂತಂದ್ರೆ ಇದೇ 3 ಆಂಪಿಯರ್ ಇಲ್ಲೂ ಕೂಡ ಇರುತ್ತೆ ಅಲ್ವಾ? ಸೊ ಇಲ್ಲೂ ಕೂಡ 3 ಆಂಪಿಯರ್ ಇರುತ್ತೆ. ಗೊತ್ತಾಯ್ತಾ? ಸೊ 3 ಆಂಪಿಯರ್ ಹಿಂಗ್ ಬಂದು ಎರಡು ಭಾಗಗಳಾಗಿ ಸ್ಪ್ಲಿಟ್ ಆಗಿ R1 ಒಂದು ಸ್ವಲ್ಪ R2 ಒಂದು ಸ್ವಲ್ಪ ಹೋಗ್ಬಿಟ್ಟು ಮತ್ತೆ ಮರ್ಜ್ ಆಗಿ R3 ಹೋಗ್ತಾ ಇದೆ. ಇಷ್ಟೇ ಸಿಂಪಲ್. ಸೊ ಇವಾಗ ನನಗೆ ಟೋಟಲ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಎಷ್ಟಿದೆ? 3 ಆಂಪಿಯರ್. ಸೊ ಬರೀತೀನಿ ನೋಡಿ, IT ವಿಲ್ ಬಿ ಈಕ್ವಲ್ ಟು 3 ಆಂಪಿಯರ್. ಅಂದ್ರೆ ಟೋಟಲ್ ಕರೆಂಟ್ ಇನ್ ದ ಸರ್ಕ್ಯೂಟ್ ವಿಲ್ ಬಿ ಈಕ್ವಲ್ ಟು 3 ಆಂಪಿಯರ್. ಸೊ ಅದೇನಾಗ್ತಾ ಇದೆ? ಒಂದ್ ಸ್ವಲ್ಪ ಈ ಒಂದು ರೆಸಿಸ್ಟೆನ್ಸ್ಗೆ, ಇನ್ನೊಂದು ಸ್ವಲ್ಪ ಈ ಒಂದು ರೆಸಿಸ್ಟೆನ್ಸ್ಗೆ ಹೋಗ್ತಾ ಇದೆ. ಸೊ ಲೆಟ್ ಮಿ ಕಾಲ್ ದಿಸ್ ಎಸ್ I1 ಅಂಡ್ I2, ಸರಿನಾ? ಕರೆಂಟ್ ಐ ಏನಾಗ್ತಾ ಇದೆ? ಟೋಟಲ್ ಕರೆಂಟು ಎರಡು ಭಾಗಗಳಾಗಿ ಸ್ಪ್ಲಿಟ್ ಆಗಿ ಮತ್ತೆ ಮರ್ಜ್ ಆಗ್ತಾ ಇರೋದು. ಸೊ ಈ ಸ್ಪ್ಲಿಟ್ ಆದಾಗ I1 ಅಷ್ಟು ಕರೆಂಟು R1 ಹೋಗುತ್ತೆ, I2 ಅಷ್ಟು ಕರೆಂಟು R2 ಹೋಗುತ್ತೆ. ಸೊ ನಾನೇನಂತ ಬರಿಬಹುದು? I ಟೋಟಲ್ ವಿಲ್ ಬಿ ಈಕ್ವಲ್ ಟು I1 ಪ್ಲಸ್ I2 ಅಂತ ಬರಿಬಹುದಾ? ಎಸ್. ಸೊ I1 ಮತ್ತೆ I2 ಎರಡನ್ನೂ ಆ್ಯಡ್ ಮಾಡಿದ್ರೆ ಮತ್ತೆ ಇಲ್ಲಿ ಸೇರ್ಕೊಂತ ಹೋಗುತ್ತೆ, ಸೇಮ್ ಟೋಟಲ್ 3 ಆಂಪಿಯರ್. ಸೊ 3A ವಿಲ್ ಬಿ ಈಕ್ವಲ್ ಟು 3 ಆಂಪಿಯರ್ ಅಂತ ಏನು ಬರೆಯೋದು ಬೇಡ, 3 ಅಂತ ಬರೀರಿ ಸಾಕು. 3 will be equal to I1 plus I2. So let us call this as equation number 1. ಸರಿನಾ? equation number 1 ಅಂತ ಕರೆಯೋಣ. ಮೊದಲನೇ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಅವರು ಇವಾಗ? ಕರೆಂಟ್ ಇನ್ 20 ಓಮ್ ರೆಸಿಸ್ಟೆನ್ಸ್ ಅಂಡ್ 30 ಓಮ್ ರೆಸಿಸ್ಟೆನ್ಸ್, I1 ಮತ್ತೆ I2 ವ್ಯಾಲ್ಯೂನ ಕಂಡುಹಿಡಿಯಕ್ಕೆ ಹೇಳ್ತಾ ಇದ್ದಾರೆ. I1 is flowing through 20 ಓಮ್ ರೆಸಿಸ್ಟೆನ್ಸ್, I2 is flowing through 30 ಓಮ್ ರೆಸಿಸ್ಟೆನ್ಸ್. ಸೊ ಇವೆರಡರದ್ದು ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಡಿರೈವೇಶನ್ ಅನ್ನು ತೋರಿಸಿದ್ದೆ. ಏನಾದ್ರೂ ಟೋಟಲ್ ಕರೆಂಟ್ ಗೊತ್ತಿದೆ ಅಂತಂದ್ರೆ, ರೆಸಿಸ್ಟೆನ್ಸ್ಗಳು ಗೊತ್ತಿದಾವೆ ಅಂದ್ರೆ ಯಾವ ರೀತಿ ಕಂಡುಹಿಡಿಯೋದು ಅಂತ. I1 value will be equal to total current I into R2 whole divided by R1 plus R2. ಗೊತ್ತಾಯ್ತಾ? ಫಾರ್ಮುಲಾ ಏನು? I1 ಬೇಕು ಅಂತಂದ್ರೆ I1 will be equal to ಟೋಟಲ್ ಕರೆಂಟ್ ಎಷ್ಟಿರೋದು ನಮಗೆ? 3 ಆಂಪಿಯರ್ ಇದೆ. ಸೊ ಟೋಟಲ್ ಕರೆಂಟ್ ಇಂಟು R2 ಡಿವೈಡೆಡ್ ಬೈ R1 ಪ್ಲಸ್ R2. ಅದೇ ಏನಾದ್ರೂ ನಮಗೆ I2 ವ್ಯಾಲ್ಯೂ ಬೇಕು ಅಂತಂದ್ರೆ ಏನ್ ಮಾಡ್ತೀವಿ? I ಇಂಟು R1 whole divided by R1 ಪ್ಲಸ್ R2. ಗೊತ್ತಾಯ್ತಾ? ಎರಡಕ್ಕೂ ಕೂಡ ಫಾರ್ಮುಲಾ ಗೊತ್ತಿರಬೇಕು. I1 is equal to I into R2 by R1 plus R2. I2 will be equal to I into R1 by R1 plus R2. ಈಗ ವ್ಯಾಲ್ಯೂಗಳು ಗೊತ್ತಿದ್ದಾವೆ. I1 will be equal to I ವ್ಯಾಲ್ಯೂ ಎಷ್ಟಿರೋದು? ಟೋಟಲ್ ಕರೆಂಟ್ 3 ಆಂಪಿಯರ್ ಇಂಟು R2. ಸೊ R2 ವ್ಯಾಲ್ಯೂ ಎಷ್ಟಪ್ಪ ಇರೋದು? 30. ಸೊ 30 ವೋಲ್ಟ್ ಡಿವೈಡೆಡ್ ಬೈ
R1 value is 20 plus R2 value is 30. Value ಏನಾಗುತ್ತೆ I1 value will be 3 3s are 9 ಅಂತಂದ್ರೆ 90 whole divided by 20 plus 30 ಅಂತಂದ್ರೆ 50 ಆಗುತ್ತೆ. So 0 0 cancel, 9 by 5 ಅಂತಂದ್ರೆ value will be 1.8 ampere. ಗೊತ್ತಾಯ್ತಾ? The current flowing through 20 ohm resistance is I1 whose value is equal to 1.8 ampere. Yes. Next I2 ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. I2 value will be total current 3 ಇರುವಂತದ್ದು. R1 value ಎಷ್ಟಿರೋದು? R1 value is 20 whole divided by R1 value is 20 plus R2 value is 30. ವ್ಯಾಲ್ಯೂ ಏನಾಗುತ್ತೆ I2 will be equal to 3 into 2 ಅಂತಂದ್ರೆ 60 ಆಯ್ತು whole divided by 20 plus 30 is 50. 0 0 ಕ್ಯಾನ್ಸಲ್, 6 by 5 ಅಂತಂದ್ರೆ 1.2 ampere. ಈಗ current flowing through the 30 ohm resistance is 1.2 ampere, through the 20 ohm resistance is 1.8 ampere. ನೆಕ್ಸ್ಟ್ ಎರಡನೇ ಕ್ವಶನ್ ಏನಂತ ಕೇಳ್ತಾ ಇರೋದು ಅವರು ವೋಲ್ಟೇಜ್ ಅಕ್ರಾಸ್ ದ ಕಂಪ್ಲೀಟ್ ಸರ್ಕ್ಯೂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಎರಡನೇ ಕ್ವಶನ್ಗೆ ಹೋಗೋಣ. ವೋಲ್ಟೇಜ್ ಅಕ್ರಾಸ್ ದ ಕಂಪ್ಲೀಟ್ ಸರ್ಕ್ಯೂಟ್. ಸೊ ನಮಗೆ ಓಮ್ಸ್ ಲಾ ಪ್ರಕಾರ V is equal to IR ಅನ್ನೋ ಒಂದು ಫಾರ್ಮುಲಾ ಗೊತ್ತು. ಅವರು ಕಂಪ್ಲೀಟ್ ಸರ್ಕ್ಯೂಟ್ ಅಂತ ಕೇಳ್ತಾ ಇರೋದ್ರಿಂದ I total ಇಂಟು R ಟೋಟಲ್ ಬೇಕು. I ಟೋಟಲ್ ವ್ಯಾಲ್ಯೂ ನನಗೆ ಆಲ್ರೆಡಿ ಗೊತ್ತಿದೆ, ದಟ್ ಈಸ್ 3 ಆಂಪಿಯರ್. ಬಟ್ ನನಗೆ R ಟೋಟಲ್ ವ್ಯಾಲ್ಯೂ ಗೊತ್ತಿಲ್ಲ, ಅಂದ್ರೆ ರೆಸಿಸ್ಟೆನ್ಸ್ ಟೋಟಲ್. ಇಲ್ಲಿ ಎರಡು ರೆಸಿಸ್ಟರ್ಸ್ ಪ್ಯಾರಲಲ್ ಆಗಿದ್ದಾವೆ, ಇಲ್ಲೊಂದು ಸೀರೀಸ್ ಅಲ್ಲಿ ಇದೆ. ಸೊ ಫಸ್ಟ್ ಇವೆರಡು ರೆಸಿಸ್ಟರ್ಗಳು ಏನ್ ಪ್ಯಾರಲಲ್ ಆಗಿದಾವಲ್ಲ ಅವುಗಳನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ನಾನು ಆಲ್ರೆಡಿ ಪ್ರೂವ್ ಮಾಡ್ಬೇಕಾದ್ರೆ ಒಂದು ಟ್ರಿಕ್ ಅನ್ನ ಹೇಳ್ಕೊಟ್ಟಿದ್ದೆ. ಏನಾದ್ರೂ ಎರಡು ರೆಸಿಸ್ಟರ್ಸ್ ಮಾತ್ರ ಪ್ಯಾರಲಲ್ ಆಗಿದ್ರೆ, ಕೇವಲ ಎರಡು ರೆಸಿಸ್ಟರ್ಸ್ಗಳು ಪ್ಯಾರಲಲ್ ಆಗಿದ್ರೆ ಏನ್ ಫಾರ್ಮುಲಾನ ಯೂಸ್ ಮಾಡಬಹುದು ನಾವು ಟೋಟಲ್ ರೆಸಿಸ್ಟೆನ್ಸ್ಗೆ? R will be equal to R1 into R2 whole divided by R1 plus R2. ಈ ಒಂದು ಫಾರ್ಮುಲಾನ ಯೂಸ್ ಮಾಡಬಹುದು ಅಂತ ಹೇಳಿದ್ದೆ. ಏನು, ಎರಡು ರೆಸಿಸ್ಟರ್ಗಳು ಪ್ಯಾರಲಲ್ ಆಗಿದ್ರೆ ಒಂದಕ್ಕೊಂದು, ಅದ್ರ ಟೋಟಲ್ ರೆಸಿಸ್ಟೆನ್ಸ್ ಅನ್ನ R1 into R2 by R1 plus R2 ಇಂದ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಹೇಳಿದ್ದೆ. ಸೊ ಕ್ಯಾಲ್ಕುಲೇಟ್ ಮಾಡಿ ವ್ಯಾಲ್ಯೂ ಏನತ್ತೆ? R will be equal to R1 value is 20, R2 value is 30 whole divided by 20 plus 30. ವ್ಯಾಲ್ಯೂ ಎಷ್ಟಾಗುತ್ತೆ? R will be equal to 3 2s are 600, 600 whole divided by 20 plus 30 ಅಂತಂದ್ರೆ 50. 0 0 ಕ್ಯಾನ್ಸಲ್, 5 1s are 5 12s are. ಸೊ ಇವೆರಡು ಪ್ಯಾರಲಲ್ ರೆಸಿಸ್ಟೆನ್ಸಿನ ಟೋಟಲ್ ಕಂಬೈನ್ಡ್ ರೆಸಿಸ್ಟೆನ್ಸ್ ಎಷ್ಟು ಬಂದಿದೆ? ನನಗೆ 12 ಓಮ್ ರೆಸಿಸ್ಟೆನ್ಸ್ ಬಂದಿದೆ. ಕಂಬೈನ್ಡ್ ರೆಸಿಸ್ಟೆನ್ಸ್ ಈಸ್ 12 ಓಮ್ ರೆಸಿಸ್ಟೆನ್ಸ್. ದೇ ಆರ್ ಇನ್ ಸೀರೀಸ್ ವಿತ್ ದ 15 ಓಮ್ ರೆಸಿಸ್ಟೆನ್ಸ್. ಗೊತ್ತಾಯ್ತಾ? 12 ಓಮ್ ರೆಸಿಸ್ಟೆನ್ಸ್ ಬಂತು, ಇವೆರಡನ್ನ ಕಂಬೈನ್ ಮಾಡಿದಾಗ ಇವೆರಡು ಕೂಡ ಏನಾಗಿದೆ 15 ಓಮ್ ರೆಸಿಸ್ಟೆನ್ಸ್ ಜೊತೆ ಸೀರೀಸ್ ಅಲ್ಲಿ ಇದಾವೆ. ಸೀರೀಸ್ ಅಲ್ಲಿ ಇದಾವೆ ಅಂದ್ರೆ ರೆಸಿಸ್ಟೆನ್ಸ್ ಗಳು ಏನ್ ಮಾಡಬಹುದು? ಡೈರೆಕ್ಟ್ ಆಗಿ ಆಡ್ ಮಾಡ್ತಾ ಹೋಗ್ತೀವಿ. ಸೊ R ಟೋಟಲ್ ವಿಲ್ ಬಿ ಈಕ್ವಲ್ ಟು 12 plus 15 ದಟ್ ಈಸ್ 27 ಓಮ್. ಗೊತ್ತಾಯ್ತಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ? ಫಸ್ಟ್ ಪ್ಯಾರಲಲ್ ಆಗಿರೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಟೋಟಲ್ ಅನ್ನ, ಆಮೇಲೆ ಇವೆರಡು ಕೂಡ ಸೀರೀಸ್ ಅಲ್ಲಿ ಇರೋದು. ಸೊ ಡೈರೆಕ್ಟ್ ಆಗಿ ಆಡ್ ಮಾಡ್ತಾ ಹೋಗಿ 27 ಓಮ್ ರೆಸಿಸ್ಟೆನ್ಸ್ ಬಂತು. ಈಗ I ವ್ಯಾಲ್ಯೂ ಗೊತ್ತು, R ವ್ಯಾಲ್ಯೂ ಗೊತ್ತು, V ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ V ವಿಲ್ ಬಿ ಈಕ್ವಲ್ ಟು 3 ಇಂಟು R ಟೋಟಲ್. R ಟೋಟಲ್ ಎಷ್ಟು? 27. ಸೊ 27 ಇಂಟು 3 ಅಂದ್ರೆ 81 ವೋಲ್ಟ್ಸ್. ಗೊತ್ತಾಯ್ತಾ? ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗ್ಬೇಕಷ್ಟೇ. ಒಂದು 5 ರಿಂದ 6 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ಆರಾಮಾಗಿ ನೀವು ಸಾಲ್ವ್ ಮಾಡ್ತಾ ಹೋಗ್ತೀರಾ. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ನಾನು ಪ್ಲೇ ಲಿಸ್ಟ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಇಲ್ಲಾಂದ್ರೆ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ನೆಕ್ಸ್ಟ್ ಟೋಟಲ್ ಪವರ್ ಅಂಡ್ ಪವರ್ ಕನ್ಸ್ಯೂಮ್ಡ್ ಇನ್ ಆಲ್ ರೆಸಿಸ್ಟರ್. ಫಸ್ಟ್ ಟೋಟಲ್ ಪವರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಪವರ್ದು ಫಾರ್ಮುಲಾ ಏನು? ಪವರ್ ವಿಲ್ ಬಿ ಈಕ್ವಲ್ ಟು I² ಇಂಟು R. ಸೊ ಇಲ್ಲಿ I ಅಂತ ಅಂದ್ರೆ ಏನು? ಟೋಟಲ್ ಕರೆಂಟ್. ಅವ್ರು ಕೇಳ್ತಾ ಇರೋದೇನು? ಟೋಟಲ್ ಪವರ್. ಅದಕ್ಕೋಸ್ಕರ ಟೋಟಲ್ ಕರೆಂಟ್ ಟೋಟಲ್ ರೆಸಿಸ್ಟೆನ್ಸ್ ಅನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಟೋಟಲ್ ಕರೆಂಟ್ ಎಷ್ಟಪ್ಪ ಇರೋದು? 3 ಆಂಪಿಯರ್ ಇದೆ ಇಂಟು ಟೋಟಲ್ ರೆಸಿಸ್ಟೆನ್ಸ್ ಇವಾಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ದು, ದಟ್ ಈಸ್ 27. ಇಲ್ಲಿ ಸ್ಕ್ವೇರ್ ಅನ್ನ ಮಾಡಬೇಕು, I² ಇಂಟು R. ಅದಕ್ಕೋಸ್ಕರ 3² ಇಂಟು 27. 3² ಅಂತಂದ್ರೆ 9 ಇಂಟು 27. ಸೊ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. 9 ಇಂಟು 27 ದ ವ್ಯಾಲ್ಯೂ ಇಸ್ 243 ವ್ಯಾಟ್. 243 ವ್ಯಾಟ್. ಸೊ ಈಗ ಟೋಟಲ್ ಪವರ್ ಅನ್ನ ನಾನು ಈ ಒಂದು ಸರ್ಕ್ಯೂಟ್ ಅಲ್ಲಿ ಇರುವಂತ ಟೋಟಲ್ ಪವರ್ ಅನ್ನ ನಾನು ಕ್ಯಾಲ್ಕುಲೇಟ್ ಮಾಡಿದೆ. ಬಟ್ ಅವ್ರು ಏನ್ ಹೇಳ್ತಾ ಇರೋದು? ಎಕ್ಸ್ಟೆಂಡೆಡ್ ಆಗಿ ಪವರ್ ಕನ್ಸ್ಯೂಮ್ಡ್ ಇನ್ ಆಲ್ ದ ರೆಸಿಸ್ಟರ್ಸ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನನ್ನ ಹತ್ರ 3 ರೆಸಿಸ್ಟರ್ ಇರೋದು, R1 R2 R3 ಅನ್ನೋದು, ಸರಿನಾ? ಸೊ ಪವರ್ ಕನ್ಸ್ಯೂಮ್ಡ್ ಅಟ್ R1, ಪವರ್ ಕನ್ಸ್ಯೂಮ್ಡ್ ಅಟ್ R2, ಪವರ್ ಕನ್ಸ್ಯೂಮ್ಡ್ ಅಟ್ R3 ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೇಮ್ ಫಾರ್ಮುಲಾ I² ಇಂಟು R. ರೆಸಿಸ್ಟೆನ್ಸ್ R1 ಹತ್ರ ಹೋಗ್ತಿರುವಂತ ಕರೆಂಟ್ ಯಾವುದು? I1. ಸೊ ಏನ್ ಮಾಡಬೇಕು? I1² ಇಂಟು ರೆಸಿಸ್ಟೆನ್ಸ್ ಯಾವ್ದದು? 20 ಓಮ್. ದಟ್ ಈಸ್ R1 ಅಂತಾನೆ ಬರೀರಿ, ಸರಿನಾ? I1² ಇಂಟು R1. ಗೊತ್ತಾಯ್ತಾ? ರೆಸಿಸ್ಟೆನ್ಸ್ R1 ಹತ್ರ ಕನ್ಸ್ಯೂಮ್ಡ್ ಆಗ್ತಿರುವಂತ ಪವರ್ ಎಷ್ಟು? I² ದಟ್ ಈಸ್ I1 ಅಲ್ವಾ ನನಗೆ ಹೋಗ್ತಾ ಇರೋದು. ಸೊ I1² ಇಂಟು R1.
ನೆಕ್ಸ್ಟ್ ಇದ್ರ ಹತ್ರ R2 ಹತ್ರ ಎಷ್ಟಾಗಿರುತ್ತೆ, I2² ಇಂಟು R2 ಆಗಿರುತ್ತೆ. ನೆಕ್ಸ್ಟ್ R3 ರೆಸಿಸ್ಟೆನ್ಸ್. ಸೊ R3 ರೆಸಿಸ್ಟೆನ್ಸ್ ಹತ್ರ ಟೋಟಲ್ ಕರೆಂಟ್ ಹೋಗ್ತಾ ಇರೋದು ನನಗೆ, ದಟ್ ಈಸ್ 3 ಆಂಪಿಯರ್. ಸೊ I² ಇಂಟು R3 ಅಂತಾನೆ ಬರೀತಾ ಹೋಗಿ. ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. I1 ವ್ಯಾಲ್ಯೂ ಏನಪ್ಪ ಬಂದಿರೋದು ನನಗೆ 1.8. ಸೊ 1.8 ಹೋಲ್ ಸ್ಕ್ವೇರ್ ಇಂಟು R1 ವ್ಯಾಲ್ಯೂ ಇಸ್ 20. ನೆಕ್ಸ್ಟ್ I2 ವ್ಯಾಲ್ಯೂ ಏನಿರೋದು 1.2 ಹೋಲ್ ಸ್ಕ್ವೇರ್ ಇಂಟು 30, ಯಾಕಂದ್ರೆ R2 ವ್ಯಾಲ್ಯೂ ಇಸ್ 30. ನೆಕ್ಸ್ಟ್ R3 ವ್ಯಾಲ್ಯೂ ಏನಿರೋದು 15, ಅದ್ರ ಮುಖಾಂತರ ಹೋಗ್ತಿರುವಂತ ಕರೆಂಟ್ ಯಾವುದು 3 ಆಂಪಿಯರ್. ಸೊ 3² ಇಂಟು R3. ಸೊ R3 ವ್ಯಾಲ್ಯೂ ಇಸ್ 15. ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ವ್ಯಾಲ್ಯೂ ಬರುತ್ತೆ. 1.8 ಹೋಲ್ ಸ್ಕ್ವೇರ್ ಇಂಟು 20 ವ್ಯಾಲ್ಯೂ ಎಷ್ಟು 64.8 ವ್ಯಾಟ್. ನೆಕ್ಸ್ಟ್ 1.2 ಹೋಲ್ ಸ್ಕ್ವೇರ್ ಇಂಟು 30 43.2 ವ್ಯಾಟ್. ನೆಕ್ಸ್ಟ್ 3² ಅಂತಂದ್ರೆ 9 ಇಂಟು 15. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 135 ವ್ಯಾಟ್. ಈ ಮೂರನ್ನು ಕೂಡ ನೀವು ಆ್ಯಡ್ ಮಾಡಿದ್ರೆ ಬೇಕಾದ್ರೆ ನಮಗೆ ಟೋಟಲ್ 243 ವ್ಯಾಟ್ಸ್ ಬರ್ತಾ ಹೋಗುತ್ತೆ. ಇಷ್ಟೇ ಸಿಂಪಲ್. ಸೊ ಇದನ್ನ ಸ್ಕ್ರೀನ್ಶಾಟ್ ತಗೊಂಡ್ರಿ, ನಾನು ಸೈಡ್ಗೆ ಹೋಗ್ತೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.